ನಮ್ಮ ದೇಶಕ್ಕೆ ಹೊರಗಡೆಯಿಂದ ಆಗುವಂತ ಅನಾಹುತಕ್ಕಿಂತ ಒಳಗಡೆ ಇರೋರಿಂದ ಆಗುವಂತ ಅನಾಹುತ ಜಾಸ್ತಿ ಇರುತ್ತೆ. ಯಾವತ್ತು ಫಸ್ಟ್ ಎದುರಾಳಿಗಳು ತಪ್ಪು ಮಾಡೋದು ಬಿಡ್ತೀವಿ, ತಪ್ಪು ಮಾಡಿದ ದಿನ ಅವ್ರನ್ನ ಕ್ಷಮಿಸೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ರು ಮೋದಿಯವರ ವಾದ. ಆ ವಾದ ಹೌದು, ಫಾಲೋ ಮಾಡ್ಲೇಬೇಕಾಗುತ್ತೆ. ಆಗ ಮಾತ್ರ ನಮ್ಮ ಸಹಾಯಕ್ಕೆ ಎಲ್ಲಾ ದೇಶಗಳು ಬರುತ್ತೆ. ನಾವೇ ಕಾಲ್ ಕೇಳ್ಕೊಂಡು ಜಗಳಕ್ಕೆ ಹೋಗ್ತೀವಿ ಅಂದ್ರೆ ಯಾರು ಕೂಡ ಸಪೋರ್ಟ್ ಬರೋದಿಲ್ಲ. ನಮಸ್ಕಾರ ವೀಕ್ಷಕರೇ, ಯುದ್ಧಗಳು ಶುರುವಾಗೋಯ್ತು. ಯುದ್ಧದಿಂದ ಬೆಂಗಳೂರಿಗೆ ಏನ್ ಇಂಪ್ಯಾಕ್ಟ್ ಆಗುತ್ತೆ, ಕರ್ನಾಟಕಕ್ಕೆ ಏನ್ ಇಂಪ್ಯಾಕ್ಟ್ ಆಗುತ್ತೆ, ಕರ್ನಾಟಕದಲ್ಲಿರೋ ಸೇಫಾ, ಬೆಂಗಳೂರು ನಾಶ ಆಗೋಗುತ್ತಾ, ಬೆಂಗಳೂರು ಟಾರ್ಗೆಟ್ ಝೋನ್ ಆಗಿದೆ, ಈ ತರದ ಎಷ್ಟೆಷ್ಟೋ ನ್ಯೂಸ್ಗಳು ನಾವು ನೋಡ್ತಾನೆ ಇದ್ದೀವಿ. ಆದ್ರೆ ಬೆಂಗಳೂರಿಗೆ ಏನಾದ್ರೂ ಇಂಪ್ಯಾಕ್ಟ್ ಆಗುತ್ತಾ ಇದರಿಂದ ಅಂತ ಯೋಚನೆ ಮಾಡೋದಾದ್ರೆ 99% ತುಂಬಾ ಕಡಿಮೆ ಚಾನ್ಸಸ್. ಈಗ ಪಾಕಿಸ್ತಾನ ಭಾರತ ಯುದ್ಧ ಅನ್ನೋದು ಶುರುವಾಗಿದೆ. ಯುದ್ಧದ ಭೀತಿನಲ್ಲಿ ಎಲ್ಲಾ ಕಡೆ ಬದುಕ್ತಾ ಇದ್ದಾರೆ. ಬಾರ್ಡರ್ ಅಲ್ಲಿ ಇರೋರಿಗೆ ಜಾಸ್ತಿ ಇಂಪ್ಯಾಕ್ಟ್. ಬಾರ್ಡರ್ ಬಿಟ್ಟು ಸ್ವಲ್ಪ ದೂರ ಬರೋದಾದ್ರೆ ಇಂಪ್ಯಾಕ್ಟ್ ಗಳು ಕಡಿಮೆ ಆದ್ರೂ ಹೇಳೋದಕ್ಕಾಗೋದಿಲ್ಲ ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ. ಕೆಲವೊಂದು ಸಲ ಚಾನ್ಸಸ್ ಇರುತ್ತೆ, ಅದೇ ಹೇಳೋದು 90% ಕಡಿಮೆ, 10% ಚಾನ್ಸಸ್ ಇರುತ್ತೆ. ಅವರು ಒಂದು 100 ಮಿಸೈಲ್ ಲಾಂಚ್ ಮಾಡಿದ್ರು ಎಲ್ಲಾನು ಡಿಸ್ಟ್ರಾಯ್ ಮಾಡೋ ಕೆಪಾಸಿಟಿ ನಮ್ಮ ದೇಶದಲ್ಲಿರುವಂತ ಮಿಸೈಲ್ ರೆಡಾರ್ ಸೆಕ್ಷನ್ ಇದೆ. ಅದೇನ್ ಮಾಡುತ್ತೆ, ಬರ್ತಾ ಇರುವಂತ ಮಿಸೈಲ್ಗಳನ್ನ ನಾಶ ಮಾಡೋದಕ್ಕೆ ಏನೇನ್ ಪ್ರಿಕಾಷನ್ ತಗೊಳುತ್ತೆ. ಏಕೆ ಅಂದ್ರೆ ಅದಕ್ಕೊಂದು ಸ್ಪೀಡ್ ಇರುತ್ತೆ. ಏನ್ ಚಿಟಿಕೆ ಹೊಡೆಯೋದ್ರಲ್ಲಿ ಅಲ್ಲಿ ಹಾಕಿದಂತ ಮಿಸೈಲ್ ಬಂದು ಭಾರತದಲ್ಲಿ ಬಿದ್ದೋಗೋದಿಲ್ಲ. ಅಷ್ಟೊಂದು ಭಯ ಪಡುವಂತ ಅವಶ್ಯಕತೆನೇ ಇಲ್ಲ. ಯುದ್ಧ ನಡೀತಾ ಇದೆ, ಬಾರ್ಡರ್ ಅಲ್ಲಿ ಇರೋರು ಅನ್ಸೇಫ್ ಅಂತಾನೆ ಹೇಳ್ಬೋದು. ಕಾರಣ ಬಾರ್ಡರ್ ಅಲ್ಲಿ ಒಂದು ಸಲ ಮಿಸೈಲ್ ಲಾಂಚ್ ಆದ್ರೆ, ಸದ್ಯಕ್ಕೆ ಪಾಕಿಸ್ತಾನದಲ್ಲಿ ಇರುವಂತ ಮಿಸೈಲ್ ಗಳನ್ನ ಲೆಕ್ಕ ಹಾಕೊಂಡ್ರೆ ಮ್ಯಾಕ್ಸಿಮಮ್ 120 ಕಿಲೋಮೀಟರ್, ಇನ್ನ ಮ್ಯಾಕ್ಸ್ 145 ಕಿಲೋಮೀಟರ್. ಕೆಲವಷ್ಟು ಮಿಸೈಲ್ ಗಳನ್ನ ಚೈನಾದಿಂದ ಬೇರೆ ಬೇರೆ ಕಡೆಯಿಂದ ತರಿಸ್ಕೊಂಡಿದ್ದಾರೆ. ಆ ಮಿಸೈಲ್ ಗಳ ಡಿಸ್ಟೆನ್ಸ್ ಕೆಪಾಸಿಟಿ ಬಂದು 600 ಕಿಲೋಮೀಟರ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಟ್ರಾವೆಲಿಂಗ್. ಅದನ್ನ ಬಿಟ್ರೆ ಅದಕ್ಕಿಂತ ಜಾಸ್ತಿ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುವಂತ ಮಿಸೈಲ್ ಇನ್ನ ಸದ್ಯಕ್ಕೆ ಯಾವುದೂ ಕೂಡ ಇಲ್ಲ. 600 ಕಿಲೋಮೀಟರ್ ದಾಟಿ ಹೋಗಿ ಅಲ್ಲಿರುವಂತ ಜಾಗನ ನಾಶ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ. 600 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಅಂದ್ರೆ ಒಂದು ಮಿಸೈಲ್ ಏನಿಲ್ಲ ಅಂದ್ರೂ ಅರೌಂಡ್ 1 hour 1.5 hour ಅದು ತಗೊಳುತ್ತೆ. ಆ ಟೈಮ್ನಲ್ಲಿ ಅದನ್ನ ಡಿಸ್ಟ್ರಾಯ್ ಮಾಡೋದಕ್ಕೆ ಏನ್ ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ ಭಾರತ ಕೂಡ. ಯಾಕೆಂದ್ರೆ ಭಾರತದ ಹತ್ರ ಏನ್ ಮಿಸೈಲ್ಗಳಿಲ್ವಾ, ಅವುಗಳನ್ನ ತಡೆಯೋ ಶಕ್ತಿ ಇಲ್ವಾ, ಇದ್ದೇ ಇದೆ. ಇವನ್ ನಮ್ಮಲ್ಲೂ ಕೂಡ ಮಿಸೈಲ್ಗಳನ್ನ ಪಾಕಿಸ್ತಾನದ ಮೇಲೆ ಹಾಕ್ತಾ ಇದೀವಿ, ಅವು ಕೂಡ ಪಾಕಿಸ್ತಾನದ ಮೇಲೆ ಬೀಳ್ತಾ ಇದೆ. ಅದರಲ್ಲಿ ಎಷ್ಟೋ ಡಿಸ್ಟ್ರಾಯ್ ಮಾಡ್ತಾ ಇದ್ದಾರೆ, ಗೊತ್ತಿರೋದೇ ವಿಷಯ. ಅದರಲ್ಲಿ ಬೆಂಗಳೂರು ಏನಾಗುತ್ತೆ, ಕರ್ನಾಟಕ ಏನಾಗುತ್ತೆ ಅಂತ ಎಷ್ಟೆಷ್ಟು ಜನ ತಲೆ ಕೆಡಿಸ್ಕೊಂಡಿದ್ದಾರೆ. ಈಗ ನಡೀತಾ ಇರುವಂತ ಯುದ್ಧದಲ್ಲಿ ಬೆಂಗಳೂರು ಕರ್ನಾಟಕಕ್ಕೆ ಅಷ್ಟೊಂದು ಇಂಪ್ಯಾಕ್ಟ್ ಇಲ್ಲ. ಆಗ್ರಲ್ಲಿ ನಡೀತಾ ಇದೆ. ಯಾಕೆ ಅಂದ್ರೆ ಉಗ್ರರ ಟಾರ್ಗೆಟ್ ಝೋನ್ ಪಾಕಿಸ್ತಾನದಲ್ಲ. ಪಾಕಿಸ್ತಾನ ಉಗ್ರರನ್ನ ಬೆಳೆಸಿದೆ ಓಕೆ, ಆದ್ರೆ ಉಗ್ರರ ಟಾರ್ಗೆಟ್ ಝೋನ್ ಬೆಂಗಳೂರು ಕೂಡ ಆಗಿರೋದ್ರಿಂದ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ನಾವು. ಪಾಕಿಸ್ತಾನದಿಂದ ಬಂದು ಮಿಸೈಲ್ ಬಿದ್ದ್ಬಿಡುತ್ತೆ, ಅದರಿಂದ ಇಂಪ್ಯಾಕ್ಟ್ ಆಗುತ್ತೆ. ಇದಕ್ಕಿಂತ ಜಾಸ್ತಿ ಪ್ರಾಬ್ಲಮ್ ಇರೋದು ಎಲ್ಲಿ ಗೊತ್ತಾ, ಉಗ್ರರ ಟಾರ್ಗೆಟ್ ಝೋನ್ ಬ್ಯಾಂಗ್ಳೂರ್, ರಾಯಚೂರು, ಈ ತರದ ಮ್ಯಾಂಗ್ಳೂರ್ ಎಷ್ಟೆಷ್ಟೋ ಸಿಟಿಗಳನ್ನ ಹೇಳ್ತಾ ಇದ್ದಾರೆ. ಕಾರಣ ಉಗ್ರರ ಹತ್ರ ಅಂತ RDX ಗಳಿದೆ, ವೆಪನ್ಸ್ ಗಳಿದೆ, ಅದು ಆಲ್ರೆಡಿ ಭಾರತದಲ್ಲಿ ಇಟ್ಕೊಂಡಿದ್ದಾರೆ. ಇದರಿಂದ ಈ ಏರಿಯಾಗಳು ಅನ್ಸೇಫ್ ಅಂತ ಹೇಳ್ತಾ ಇರೋದು. ಹೊರಗಡೆಯಿಂದ ಬರೋ ಶತ್ರುಗಳಿಗಿಂತ ನಮ್ಮ ಭಾರತದಲ್ಲಿ ಒಳಗಡೆ ಇದಾರಲ್ಲ ಅಂತ ಶತ್ರುಗಳಿಂದ ಇಂಪ್ಯಾಕ್ಟ್ ಜಾಸ್ತಿ. ವೆಪನ್ ಗಳನ್ನ ಡಿಸೈನ್ ಮಾಡೋದಕ್ಕೆ ಎಲ್ಲೆಲ್ಲ ಹೋಗಿ ಟ್ರೈನಿಂಗ್ ತಗೊಂಡ್ ಬಂದಿರ್ತಾರೆ. ಒಂದು ಕಾಲೇಜಲ್ಲಿ ಓದ್ತಾ ಇರ್ತಾರೆ, ಕಾಲೇಜಲ್ಲಿರೋ ಕೆಮಿಸ್ಟ್ರಿ ಲ್ಯಾಬ್ ಇಂದ ವೆಪನ್ ಡಿಸೈನ್ ಮಾಡೋದಕ್ಕೆ ಕಲ್ತು ಬಿಟ್ಟಿರ್ತಾರೆ. ಆ ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿರುವಂತ ಕಾಂಪೋನೆಂಟ್ಸ್ ಗಳನ್ನ ಬಳಸ್ಕೊಂಡು ವೆಪನ್ಸ್ ನ ಡಿಸೈನ್ ಮಾಡಿ ಕೆಮಿಕಲ್ ಬಾಂಬ್ಗಳನ್ನ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ಹೌದು, ಅಂತದನ್ನ ಬಳಸೋ ಸಾಧ್ಯತೆ ಇದೆ. ಇದು ನಮಗಿರುವಂತ ಅಪಾಯ. ಎಲ್ಲಿಂದನೋ ಪಾಕಿಸ್ತಾನದಿಂದ ಬಂದು ಮಿಸೈಲ್ ಭಾರತಕ್ಕೆ ಬೀಳುತ್ತೆ. ಆದ್ರೆ ಗಡಿಗೆ ಮಾತ್ರ ಸುಮಾರು ಒಂದು 600 ಕಿಲೋಮೀಟರ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್. ಅದಕ್ಕೆ ಹೇಳಿದ್ದು ನಾನು, ಎಲ್ಲಾ ಪೂರ್ತಿ ಚೆಕ್ ಮಾಡಿದ್ರು ನಮ್ಗೆ ಲಾಂಗ್ ರೇಂಜ್ ಮಿಸೈಲ್ಸ್ ಅಂದ್ರೆ 600 ಕಿಲೋಮೀಟರ್ ಗಿಂತ ಜಾಸ್ತಿ ಲಾಂಗ್ ರೇಂಜ್ ಮಿಸೈಲ್ಸ್ ಸದ್ಯಕ್ಕೆ ಪಾಕಿಸ್ತಾನದ ಹತ್ರ ಇಲ್ಲ. ಅಂತ ಕಂಡೀಷನ್ ಅಲ್ಲಿ ಪಾಕಿಸ್ತಾನ್ ಟು ಬ್ಯಾಂಗ್ಳೂರ್ ಲೆಕ್ಕ ಹಾಕೊಳ್ಳೋದಾದ್ರೆ ಸುಮಾರು 3,500 ಕಿಲೋಮೀಟರ್ ಇದೆ. 3,500 ಕಿಲೋಮೀಟರ್ ಮಿಸೈಲ್ ಬಂದು ಭಾರತಕ್ಕೆ ಬಿದ್ದೋಗ್ಬಿಡುತ್ತಾ? ಬೇಡ, ಸಮುದ್ರದಲ್ಲಿ ಅರೇಬಿಯನ್ ಸೀ ನಲ್ಲಿ ಯಾವ್ದೋ ಒಂದು ಸಬ್ಮರೀನ್ ಹೋಗ್ತಾ ಇದೆ, ಸಬ್ಮರೀನ್ ಇಂದ ನಮ್ಮ ಬೆಂಗಳೂರಿಗೆ ಮಿಸೈಲ್ ಹಾಕ್ಬಿಡ್ತಾರೆ ಅಂದ್ರು. ಅರೇಬಿಯನ್ ಸಿ ಬಾರ್ಡರ್ ಏನಿದೆ ಅಂದ್ರೆ ಮುಂಬೈ, ಈ ಗೋವಾ, ಮ್ಯಾಂಗ್ಳೂರ್, ಆ ಬಾರ್ಡರ್ ಇಂದ ಇಂಡಿಯನ್ ಸಿ ಅಂತಾನೆ ಆ ಜಾಗದಲ್ಲಿ ನಮ್ಮ ಇಂಡಿಯನ್ ನೇವಿಗಳು ಓಡಾಡ್ತಾ ಇರುತ್ತೆ. ಇಂಡಿಯನ್ ಬೋಟ್ಗಳು ಅಂದ್ರೆ ಫೈಟರ್ ಬೋಟ್ಗಳು ಓಡಾಡ್ತಾ ಇರುತ್ತೆ. ಸುಮಾರು 150ರಿಂದ 200 ಕಿಲೋಮೀಟರ್ ಡಿಸ್ಟೆನ್ಸ್ ತನಕ ಭಾರತದ ಬಾರ್ಡರ್ನ ಅವು ಕಾಯ್ತಾ ಇರುತ್ತೆ. ಯಾವುದೇ ರೀತಿ ಸಬ್ಮರೀನ್
ಆಕ್ಷನ್ ಅಲ್ಲಿ ಮಾಡೋದಕ್ಕಾಗೋದಿಲ್ಲ. ಅಂತದನ್ನ ಕಾಯ್ತಾ ಇರುತ್ತೆ. ನಮ್ಮ ಭಾರತದ ಸಬ್ಮರೀನ್ಗಳು ಕೂಡ ಇದೆ, ಫೈಟರ್ ಬೋಟ್ಗಳು ಕೂಡ ಇದೆ. ಆದ್ರಿಂದ ಭಾರತದ ಬ್ಯಾಂಗ್ಳೂರು, ಕರ್ನಾಟಕ ಈ ಜಾಗದಲ್ಲಿ ಯಾವುದೇ ರೀತಿ ಇಂಪ್ಯಾಕ್ಟ್ ಆಗೋದಿಲ್ಲ. ಯಾವಾಗ ಇಂಪ್ಯಾಕ್ಟ್ ಆಗುತ್ತೆ? ಯಾವಾಗ ಚೈನಾ, ಶ್ರೀಲಂಕಾ, ಪಾಕಿಸ್ತಾನ ಮೂರೂ ದೇಶಗಳು ಸೇರ್ಕೊಂಡು ಆಕ್ರಮಣ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾವೆ, ಆಗ ಸ್ವಲ್ಪ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅನ್ನೋದು ಬಿಟ್ರೆ, ಸದ್ಯಕ್ಕೆ ಪಾಕಿಸ್ತಾನದಿಂದ ಯಾವುದೇ ಮಿಸೈಲ್ ಲಾಂಚ್ ಮಾಡಿದ್ರು ಬ್ಯಾಂಗ್ಳೂರ್ಗೆ ಬಂದು ಬೀಳುತ್ತೆ ಇಲ್ಲ. ಇದು ಸುಮ್ಮನೆ ಮೀಡಿಯಾಗಳಲ್ಲಿ ತೋರಿಸ್ತಾ ಇರ್ತಾರೆ, ಈ ತರ ಬೀಳುತ್ತಂತೆ, ಬ್ಯಾಂಗ್ಳೂರು ಸೇಫಾ ಇಲ್ವಾ ಅಂತ ನಾವು ಕ್ವಶನ್ ಮಾಡ್ಕೊಂಡ್ಬಿಡ್ತೀವಿ. ಸದ್ಯಕ್ಕೆ ಇರೋಂತ ಕಂಡೀಷನ್ ಅಲ್ಲಿ, ಯುದ್ಧದ ಕಂಡೀಷನ್ ಅಲ್ಲಿ ಬ್ಯಾಂಗ್ಳೂರ್ಗೆ ಅಷ್ಟೊಂದು ಇಂಪ್ಯಾಕ್ಟ್ ಇಲ್ಲ. ಒಳಗಡೆಯಿಂದ ಇಂಪ್ಯಾಕ್ಟ್ ಇದ್ರೂ ಇರ್ಬೋದು, ಅದು ಏನು ಹೇಳೋದಕ್ಕಾಗೋದಿಲ್ಲ. ಒಳಗಡೆ ನಮ್ ಜೊತೆಗೆ ಇದ್ಕೊಂಡು ಆಲ್ರೆಡಿ ಎಷ್ಟೋ ಸಲ ದಂಗೆಗಳು ಮಾಡಿರೋರು ನೋಡಿದೀವಿ. ಅಂತ ದಂಗೆಗಳು ಮಾಡಿರೋರು ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಡಾಕ್ಟರ್ಗಳಾಗ್ಬೋದು, ವ್ಯಾಪಾರಿಗಳಾಗ್ಬೋದು, ನಮ್ ಜೊತೆಗೆ ಬದುಕ್ತಾ ಇರ್ತಾರೆ. ಅವ್ರ ಜೊತೆಗೆ ಏನೇನ್ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಒಳಗಡೆ ಇರುವಂತ ಶತ್ರುಗಳಿಂದ ಭಾರತಕ್ಕೆ ತೊಂದರೆ ಜಾಸ್ತಿ ಹೊರಗಡೆ ಇರೋರಿಗಿಂತ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ ಸುತ್ತಮುತ್ತ ಯಾರಾದ್ರೂ ಇಂಥವ್ರು ಇದ್ರೆ, ಅನುಮಾನ ಬಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ಪೊಲೀಸ್ ಸ್ಟೇಷನ್ ಆಗ್ಬೋದು, ನಿಯರ್ ಬೈ ಯಾವ್ದಾದ್ರು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಸಿವಿಲ್ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಇಲ್ಲ ಮಿಲಿಟರಿ ಡಿಪಾರ್ಟ್ಮೆಂಟ್, ಈ ತರದಕ್ಕೆ ಇನ್ಫಾರ್ಮೇಶನ್ ಕೊಡೋ ಪ್ರಯತ್ನ ಮಾಡಿ. ಕಾರಣ ಸ್ಟ್ರೆಸ್ ಮಾಡಿ ಹೇಳ್ತಾ ಇರೋದು ಇಷ್ಟೇ, ಭಾರತಕ್ಕೆ ಹೊರಗಡೆಯವ್ರಿಗಿಂತ ಅಪಾಯ ಜಾಸ್ತಿ ಒಳಗಡೆ ಇರುವಂತ ಶತ್ರುಗಳಿಂದ ಇದೆ. ಅವು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಕಾರಣದಿಂದಾನೇ ಇಲ್ಲಿ ಭಯ ಪಡಬೇಕಾಗಿರೋದು ನಾವು. ಇನ್ನು ಮಿಸೈಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಯಾವುದೇ ಮಿಸೈಲ್ ಇಂದ ಭಾರತಕ್ಕೆ ಸದ್ಯಕ್ಕೆ ಅಂದ್ರೆ ನಮ್ಮಲ್ಲಿರುವಂತ ಈ ಸೌತ್ ಇಂಡಿಯಾಗೆ ಮಿಸೈಲ್ಸ್ ಗಳಿಂದ ಅಂತ ಇಂಪ್ಯಾಕ್ಟ್ ಯಾವುದು ಕೂಡ ಆಗೋದಿಲ್ಲ. ಬಟ್ ಭಾರತದ ಒಳಗಡೆ ಇರುವಂತ ಶತ್ರುಗಳಿಂದ ಏನ್ ಇಂಪ್ಯಾಕ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಅಂತದ್ರಿಂದ ಬಚಾವ್ ಆಗಬೇಕು ಅಂದ್ರೆ ಅದು ನಮ್ಮ ಕೈಲಿದೆ. ನಮ್ಮ ಸುತ್ತಮುತ್ತ ಯಾರಾದ್ರೂ ಅಂತದನ್ನ ಪ್ರಯತ್ನ ಮಾಡ್ತಾ ಇದ್ರೆ, ಸ್ಟೂಡೆಂಟ್ಸ್ ಗಳಾಗಿರ್ಬೋದು, ನಮಗ್ ಗೊತ್ತಿಲ್ಲ. ಕೆಲವಷ್ಟು ಸ್ಟೂಡೆಂಟ್ಸ್ಗಳು ಎಂತೆಂತ ಸ್ಟೂಡೆಂಟ್ಸ್ ಇದ್ದಾರೆ ಅಂದ್ರೆ, ಕೆಮಿಕಲ್ ಲ್ಯಾಬ್ ಅಲ್ಲಿ ಪ್ಲಸ್ ಎಲೆಕ್ಟ್ರಾನಿಕ್ಸ್ ಲ್ಯಾಬ್ ಅಲ್ಲಿ 1 3 ದಿನ ಬಿಟ್ಬಿಟ್ರೆ ಸಿಕ್ಕಿದ್ದನ್ನೆಲ್ಲ ಬಾಂಬ್ ಆಗಿ ಕನ್ವರ್ಟ್ ಮಾಡೋ ಲೆವೆಲ್ಗೆ ಹೊರಟೋಗ್ತಾರೆ. ಬಯೋ ಬಾಂಬ್ ರೆಡಿ ಮಾಡ್ಬಿಡ್ಬೋದು, ಕೆಮಿಕಲ್ ಬಾಂಬ್ಗಳನ್ನು ರೆಡಿ ಮಾಡ್ಬಿಡ್ಬೋದು. ಅಂತ ಸ್ಟೂಡೆಂಟ್ಸ್ಗಳು ನಮ್ ಜೊತೆ ಬದುಕ್ತಾ ಇದ್ದಾರೆ. ಯಾರೊಬ್ರು ದುಡ್ಡು ಕೊಟ್ರು ಅಂತ ಮಾಡ್ಬೋದು, ಇಲ್ಲ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಆ ದೇಶಕ್ಕೆ ಅಂತ ಮಾಡೋರು ಇದ್ದಾರೆ. ಎಷ್ಟೋ ಜನ ನೋಡಿದೀವಿ. ಈಗಲೂ ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ಕೊಂಡು ಎಷ್ಟೋ ಜನ ಮೆರೀತಾ ಇದ್ದಾರೆ. ಅಂತವ್ರನ್ನ ನಮ್ಮಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ ಬಿಡಿ. ಯುದ್ಧ ನಡೀಲಿ ಇನ್ನೂ ನಡೀಲಿ, ಅವ್ರು ಅದೇ ಲೆವೆಲ್ ಅಲ್ಲಿ ಬದುಕ್ತಾ ಇರ್ತಾರೆ. ಅದನ್ನ ಬಿಟ್ಟು ಆಚೆ ಬರೋದಿಲ್ಲ ಅವರು. ಒಟ್ಟಿನಲ್ಲಿ ಸದ್ಯಕ್ಕೆ ಆತಂಕ ಪಡುವಂತದ್ದು ಏನಿಲ್ಲ. ಬ್ಯಾಂಗ್ಳೂರ್ ಆಗ್ಬೋದು, ರಾಯಚೂರು ಆಗ್ಬೋದು. ಯಾಕೆ ಅಂದ್ರೆ ಈ ಅಣುಸ್ಥಾವರಗಳು ಮೇಲೆ ಟಾರ್ಗೆಟ್ ಮಾಡಿದರೆ, ಹೌದು ಹೊರಗಡೆಯಿಂದ ಮಿಸೈಲ್ ಗಳಿಂದ ಇಂಪ್ಯಾಕ್ಟ್ ಆಗೋದಿಲ್ಲ. ಒಳಗಡೆ ಇರುವಂತವ್ರು ಯಾರಾದ್ರೂ ಅಲ್ಲಿ ಇಂಪ್ಯಾಕ್ಟ್ ಮಾಡಿದ್ರೆ ಸರೌಂಡಿಂಗ್ 150 ಕಿಲೋಮೀಟರ್ ವಿಷಗಾಳಿ ಅನ್ನೋದು ಸ್ಪ್ರೆಡ್ ಆಗೋಗ್ಬಿಡುತ್ತೆ. ರಾಯಚೂರಲ್ಲಿ ಈ ಅಣುಸ್ಥಾವರ ಘಟಕ, ಇನ್ನ ಇಂಡಿಯಾದಲ್ಲಿ ಎಷ್ಟೋ ಕಡೆ ಇದೆ ಅಂತದ್ದು. ಅಂದ್ರೆ ಈ ಅಣುಸ್ಥಾವರಗಳು, ಅಟಾಮಿಕ್ ಪವರ್ ಪ್ಲಾಂಟ್ಗಳು, ಈ ಪವರ್ ಪ್ಲಾಂಟ್ಗಳು ಇಂಡಿಯಾದಲ್ಲಿ ಎಷ್ಟೆಷ್ಟೋ ಇದೆ. ಅವುಗಳು ಬ್ಲಾಸ್ಟ್ ಆದ್ರೆ ಇಂಡಿಯಾದಲ್ಲಿ ಇರುವಂತ ಕೋಟ್ಯಾಂತರ ಜನ ಸಾಯ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇಂಟರ್ನಲ್ಲಿ ಅವ್ರು ಪ್ಲಾನ್ ಮಾಡಬಹುದು. ಹೊರಗಡೆಯಿಂದ ಅಷ್ಟು ಈಸಿಯಾಗಿ ಆ ಅಣುಸ್ಥಾವರಗಳನ್ನ ಟಾರ್ಗೆಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಅದ್ರ ಬಗ್ಗೆ ಬರೀನೇ ಬೇಡ. ಇನ್ನ ಬ್ಯಾಂಗ್ಳೂರಲ್ಲಿರೋರು ಒಳಗಡೆ ನಮ್ ಸುತ್ತಮುತ್ತ ಇರೋರಿಂದ ಏನಾದ್ರೂ ಇಂಪ್ಯಾಕ್ಟ್ ಆಗುತ್ತಾ ಫಸ್ಟ್ ನಾವು ನೋಡ್ಕೊಳ್ಳೋಣ. ನಮ್ ಸುತ್ತಮುತ್ತ ಅಂತವ್ರು ಯಾರಾದ್ರೂ ಇದಾರ ತಿಳ್ಕೊಂಡು ನಾವು ಎಚ್ಚರಿಕೆ ವಹಿಸುವಂತ ಕೆಲಸ ಮಾಡೋಣ. ಹೊರಗಡೆಯಿಂದ ಆಗುವ ಇಂಪ್ಯಾಕ್ಟ್ ತುಂಬಾ ಕಡಿಮೆ. ಅದನ್ನ ತಡೆಯೋದಿಕ್ಕೆ ನಮ್ಮ ಡಿಫೆನ್ಸ್ ಸಿಸ್ಟಮ್ ಸ್ಟ್ರಾಂಗ್ ಆಗಿದೆ, ತಡೆಯುತ್ತೆ. ಆದ್ರೆ ಒಳಗಡೆಯಿಂದ ಆಗುವಂತ ಇಂಪ್ಯಾಕ್ಟ್ ನ ತಡೆಯೋದಿಕ್ಕೆ ನಾವು ವೀಕ್ ಆಗಿದ್ದೀವಿ. ನಮ್ಮ ಜೊತೆ ಮಿತ್ರರು ಅಂತ ಇರೋರು ಕೂಡ ಆ ಶತ್ರು ರಾಷ್ಟ್ರಗಳ ಜೊತೆ ಕೆಲಸ ಮಾಡ್ತಾ ಇರ್ಬೋದು. ಅವರು ಇದಕ್ಕೆ ಕೈ ಜೋಡಿಸಿರ್ಬೋದು, ದುಡ್ಡಿನ ಆಸೆಗೋಸ್ಕರನ ಇಲ್ಲ ಇನ್ನೊಂದು ಏನೋ ಒಂದು ಕಾರಣಕ್ಕೆ ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ. ಅವ್ರ ಜೊತೆ ಕೈ ಜೋಡಿಸಿ ನಮ್ಮ ದೇಶನ ಹಾಳು ಮಾಡೋದಕ್ಕೆ ಕಾಯ್ತಾ ಇರ್ತಾರೆ ಯಾವುದೋ ಒಂದು ನಂಬಿಕೆಯಿಂದ. ಅಂಥವ್ರಿಂದ ಸ್ವಲ್ಪ ಹುಷಾರಾಗಿರಿ. ಇಂಥ ಸಂಗತಿಗಳೇನಾದ್ರೂ ನಡೆದ್ರೆ ದಯವಿಟ್ಟು ಫಸ್ಟ್ ಇನ್ಫಾರ್ಮೇಶನ್ ಕೊಟ್ಟು ಅಂಥದ್ದನ್ನ ತಡೆಯೋ ಕೆಲಸ ಮಾಡಿ. ಇಲ್ಲ ಅಂದ್ರೆ ನಮ್ಮ ಗುಂಡಿನ ನಾವೇ ತೋಡ್ಕೊಳ್ತೀವಿ ಅನ್ನೋದನ್ನ ಮಾತ್ರ ಅರ್ಥ ಮಾಡ್ಕೋಬೇಕು. ಹೊರಗಡೆಗಿಂತ ಒಳಗಡೆ ಇರೋರಿಂದ ಅಪಾಯ ಜಾಸ್ತಿ. ಯಾವುದೇ ರೀತಿ ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ ಪಾಕಿಸ್ತಾನದಿಂದ ಅಷ್ಟೊಂದು ದೊಡ್ಡ ಮಟ್ಟಿಗೆ ಧಕ್ಕೆ ಅನ್ನೋದು ಆಗೋದಿಲ್ಲ. ಆಗುತ್ತೆ ಇಂಪ್ಯಾಕ್ಟ್. ಬಾರ್ಡರ್ ಅಲ್ಲಿರೋರಿಗೆ ಅಂಥವ್ರನ್ನ ರಕ್ಷಣೆ ಮಾಡೋದಕ್ಕೆ ನಮ್ಮ ಮಿಲಿಟರಿ ಸೇಫ್ ಗಾರ್ಡ್ ಮಾಡೋದಕ್ಕೆ ಏನೇನ್ ಮಾಡ್ಬೇಕು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಆತಂಕ ಪಡುವಂತದ್ದು, ಭಯ ಪಡುವಂತದ್ದು ಏನೂ ಇಲ್ಲ. ಮೀಡಿಯಾಗಳಲ್ಲಿ ತೋರಿಸ್ತಾ ಇದಾರಲ್ಲ, ಅಲ್ಲಿಂದ ಬಾಂಬ್ ಹಾಕಿದ್ರೆ ಬೆಂಗಳೂರು ಬಿದೋಗುತ್ತೆ, ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಡ್ತಾರೆ, ಹಾಗೆ ಹೀಗೆ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ಅದಕ್ಕೆ ಕೆಲವಷ್ಟು ಪಾಲಿಸಿಗಳಿದೆ. ಆ ಪಾಲಿಸಿಗಳನ್ನ ಫಾಲೋ ಮಾಡಿದ್ರೆ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರು ಅಂದ್ರೆ
ಅದನ್ನ ತಡೆಯೋ ಕೆಪಾಸಿಟಿ ಇದೆ ಬಿಡಿ. ನ್ಯೂಕ್ಲಿಯರ್ ಬಾಂಬ್ ಏನು, ಅದಕ್ಕೂ ಡಿಫೆನ್ಸ್ ಸಿಸ್ಟಮ್ ಅನ್ನೋದು ಇದ್ದೇ ಇದೆ. ಯಾವುದೇ ಬಾಂಬ್ ಆದ್ರೆ ಆಕಾಶದಲ್ಲಿ ಹಾರ್ಕೊಂಡೇ ಬರಬೇಕು, ಹಾರ್ಕೊಂಡು ಬರುವಾಗ ಅದನ್ನ ಬ್ಲಾಸ್ಟ್ ಮಾಡೋ ಡಿಫೆನ್ಸ್ ಸಿಸ್ಟಮ್ ನಮ್ಮ ಹತ್ರ ಇದೆ. ಅದರಿಂದ ಇಂಪ್ಯಾಕ್ಟ್ ಆಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಒಂದು ನ್ಯೂಕ್ಲಿಯರ್ ಬಾಂಬ್ ಒಂದು ದೇಶ ಬಳಸ್ತು ಅಂದ್ರೆ ಆ ದೇಶದ ಮೇಲೆ ಎಷ್ಟು ನಿರ್ಬಂಧ ಇರುತ್ತೆ. ಬೇರೆ ದೇಶಗಳು ಈಗಿರುವಂತ ಕಂಡೀಷನ್ ನಾವು ತಿಳ್ಕೊಂಡಿರ್ಬೇಕಂತದ್ದನ್ನೆಲ್ಲ, ಆ ರೀತಿ ಕಂಡೀಷನ್ ಅಲ್ಲಿ ಅಷ್ಟು ಈಸಿಯಾಗಿ ಯಾರು ಕೂಡ ನ್ಯೂಕ್ಲಿಯರ್ ಬಾಂಬ್ನ ಬಳಸೋದಿಲ್ಲ. ಬಳಸೋ ಸಂದರ್ಭ ಬಂದ್ರೆ ಒಂದು ಸಲ ಯಾವ್ದಾದ್ರು ದೇಶ ಫಸ್ಟ್ ಯಾವುದು ಬಳಸುತ್ತೆ ನ್ಯೂಕ್ಲಿಯರ್ ವೆಪನ್ ನ, ಅದ್ರ ಆಪೋಸಿಟ್ ಆಗಿ ನಾವು ನ್ಯೂಕ್ಲಿಯರ್ ವೆಪನ್ ಬಳಸ್ಬೋದು, ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಬಳಸ್ಕೊಂಡ್ವಿ ಅಂತ ಬೇರೆ ದೇಶದ ಮುಂದೆ ಎದೆ ತಟ್ಟಿ ಹೇಳ್ಕೊಳ್ಳೋಂಥದ್ದಿರುತ್ತೆ. ಅದಕ್ಕೋಸ್ಕರ ನಮ್ಮ ದೇಶ ಕಾಯ್ತಾ ಇದೆ. ಯಾವತ್ತು ಫಸ್ಟ್ ಎದುರಾಳಿಗಳು ತಪ್ಪು ಮಾಡೋದಕ್ಕೆ ಬಿಡ್ತೀವಿ, ತಪ್ಪು ಮಾಡಿದ ದಿನ ಅವ್ರನ್ನ ಕ್ಷಮಿಸೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ರು ಮೋದಿಯವ್ರ ವಾದ. ಆ ವಾದ ಹೌದು, ಫಾಲೋ ಮಾಡ್ಲೇಬೇಕಾಗುತ್ತೆ. ಆಗ ಮಾತ್ರ ನಮ್ಮ ಸಹಾಯಕ್ಕೆ ಎಲ್ಲಾ ದೇಶಗಳು ಬರುತ್ತೆ. ನಾವೇ ಕಾಲ್ ಕೇರ್ಕೊಂಡು ಜಗಳಕ್ಕೆ ಹೋಗ್ತೀವಿ ಅಂದ್ರೆ ಯಾರು ಕೂಡ ಸಪೋರ್ಟ್ ಬರೋದಿಲ್ಲ. ಈಗ ಅದಕ್ಕೋಸ್ಕರನೇ ಪಾಕಿಸ್ತಾನ ಕಾಲ್ ಕೇರ್ಕೊಂಡು ಭಾರತದ ಮೇಲೆ ಜಗಳಕ್ಕೆ ಬಂತು. ಈಗ ಅದಕ್ಕೋಸ್ಕರ USA, ರಷ್ಯಾ, ಇವನ್ ಚೈನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಸದ್ಯಕ್ಕೆ ಸಪೋರ್ಟ್ ಮಾಡಲ್ಲ ಪಾಕಿಸ್ತಾನಕ್ಕೆ ಅಂತ ಸೈಲೆಂಟ್ ಆಗಿ ಕುತ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಲೆಕ್ಕ ಹಾಕಿ ಇದೇ ಪಾಲಿಸಿಗಳು ಇರುವಂತದ್ದು. ಇಂಟರ್ನ್ಯಾಷನಲ್ ಪಾಲಿಸಿಗಳು ತುಂಬಾ ಇರುತ್ತೆ, ಅಂತ ಪಾಲಿಸಿಗಳು ಈಗ ಫಾಲೋ ಮಾಡಲೇಬೇಕಾಗುತ್ತೆ. ಫಾಲೋ ಮಾಡಲಿಲ್ಲ ಅಂದ್ರೆ ಆ ದೇಶ ಭೂಪಟದಿಂದ ಅಳಿಸು ಹೋಗೋದಂತೂ ಸತ್ಯ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಟ್ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ ಒಂದು, ಕೊನೆಗೂನು ನಮ್ಮ ದೇಶಕ್ಕೆ ಹೊರಗಡೆಯಿಂದ ಆಗುವಂತ ಅನಾಹುತಕ್ಕಿಂತ ಒಳಗಡೆ ಇರೋರಿಂದ ಆಗುವಂತ ಅನಾಹುತ ಜಾಸ್ತಿ ಇರುತ್ತೆ. ಆದಷ್ಟು ಅಂತದ್ರಿಂದ ಹುಷಾರಾಗಿರಿ ಅಷ್ಟೇ. ಇನ್ನಿತರ ಬೇರೆ ಬೇರೆ ವಿಷಯಗಳಿದೆ ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬಾಯ್.